ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಅವರ ಅವಳಿ ಹೆಚ್ಚಾಗಿರುವಂಥದ್ದು. ಇದು ಮುಂದುವರುವಾಗ ಹಾಸನದಲ್ಲೂ ಕೂಡ ಫೈನಾನ್ಸ್ ಕಂಪ್ನಿಯವರು ಗೃಹ ಪ್ರವೇಶಕ್ಕಿಂತ ಮುಂಚೆನೆ ಏನು ಮನೆ ಮಾಲೀಕರನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಈಗ ಮನೆ ಮಾಲೀಕರು ಅವ್ರ ಸಂಬಂಧಿಕರಿರುವಂಥದ್ದು, ನೇರವಾಗಿ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಎಷ್ಟು ಲೋನ್ ತೊಗೊಂಡಿದ್ರಿ, ಯಾವ ಫೈನಾನ್ಸಿಂದ ಲೋನ್ ತೊಗೊಂಡಿದ್ದು? ಸರ್, ಆಧಾರ್ ಹೌಸಿಂಗ್ ಫೈನಾನ್ಸಿಂದ ಲೋನ್ ತೊಗೊಂಡಿದ್ದು. ಅಂದರೆ ಕಟ್ಕೊಂಡು ಹೋಗ್ತಿದ್ವಿ, ಒಂದು 2 ವರ್ಷ ಕಟ್ಟಿದ್ವಿ. ತದನಂತರ ನಮಗೆ ಆಕ್ಸಿಡೆಂಟ್ ಆಗ್ಬಿಡ್ತು. ಮನೆಗೆ ನಾನು ದೊಡ್ಡ ಮಗ ಆದ್ರಿಂದ ಎಲ್ಲನೂ ನೋಡ್ಕೋಬೇಕು, ಮನೆ ಜೀವನ. ಹಾಗಾಗಿ ನಾವು ಏನು ಎಲ್ಲಿ ಕೆಲಸ ಇಲ್ಲ. ಒಂದು ಚಿಕ್ಕದಾಗಿ ಒಂದು 7 ಗುಂಟೆ ಜಮೀನಿದೆ, ಒಂದು 13 ಜಮೀನು, ಅದರಲ್ಲೇ ಜೀವನ ಮಾಡ್ಕೊಂಡು ಎಲ್ಲರೂ ಸಮತಟ್ಟ ಕೂಡಿಸ್ಕೊಂಡು. ಆಮೇಲೆ ಆರೋಗ್ಯ ಸಮಸ್ಯೆ ಇತ್ತು ನಮ್ಮ ತಂದೆಯವ್ರಿಗೆ. ಅದು ಈ ಈ ಮನೆ ವಿಚಾರವಾಗಿ ನಮ್ಮ ತಂದೆಗೂ ತಾಯಿಗೂ ಫುಲ್ ಆರೋಗ್ಯ ಸಮಸ್ಯೆ ಕ್ರಿಟಿಕಲ್ ಆಯಿತು. ಏನು ಆಮೇಲೆ ಆಪ್ರೇಷನ್ ಮಾಡೋ ಸ್ಟೇಜಿಗೆ ಬಂತು. ಎಲ್ಲ ರಿಪೋರ್ಟ್ ಇಟ್ಕೊಂಡು ಎಲ್ಲನೂ ತೋರಿಸಿ ಹೇಳಿದ್ರು ಕೂಡ ಅವರು ಏನು ಇದು ಮಾಡಿಲ್ಲ. ಆಮೇಲೆ ಏನಾಯ್ತು, ಯಾವಾಗ ಬಂದು ಎಷ್ಟು ಜನ ಬಂದಿದ್ರು, ಯಾವಾಗ ಬಂದು ಬೀಗ ಹಾಕೋದು ಮನೆಗೆ? ಸರ್, ಈಗ ಒಂದು 5-6 ತಿಂಗಳಲ್ಲಿ 5 ತಿಂಗಳಾಯ್ತು ಅನ್ಸುತ್ತೆ. ಆಗ ಬಂದು ಮನೆಗೆ ಏಕೈಕ ನಾವು ಕೆಲ್ಸಕ್ಕೆ ಹೋಗಿದ್ದಾಗ ಬಂದು ನಮ್ಮ ಒಬ್ಬರು ತಂಗಿ ಪಾಪು ಇತ್ತು, ಅವ್ರನ್ನೂ ಒಂದು ವಾರ ಆಯ್ತು ಅಷ್ಟೇ. ಅವ್ರನ್ನೂ ಹೊರಕ್ಕೆ ಇದು ಮಾಡಿ ಬಟ್ಟೆ ಬರಿಗಳು, ಪಾತ್ರೆ, ಬುಕ್ಸು, ಓದೋಂಥ ವಿದ್ಯಾಭ್ಯಾಸ ಮಾಡೋಂಥ ಬುಕ್ಸ್ನ ಸಹಿತ ಒಬ್ಬರು ಒಂದು ಇಲಾಖೆ ಇದ್ಕೊಂಡು ಅವರು ಇದು ಮಾಡಿ ಪೊಲೀಸವರು ಬಂದು ಇದು ಮಾಡಿ ನಮಗೆ ಇದು ಮಾಡಿಲ್ಲ. ನಾವು ಇರಲೇ ಇಲ್ಲ, ನಮಗೆ ಗಮನಕ್ಕೆ ಬಂದಿರಲಿಲ್ಲ. ಇವರಿದ್ರು, ಯಾರೋ ಒಂದು ಮೇಡಮ್ ಬಂದಿದ್ರಂತೆ ಲೇಡಿ ಪೊಲೀಸು. ಆಮೇಲೆ ಒಂದು 2 ಜನ ಬಂದು ಸೆಕ್ಯೂರಿಟಿ ತಗೊಂಡು ಆಮೇಲೆ ಅವರು ನಮ್ಮ ಮೇಲೆ ಬೆದರಿಕೆ ಹಾಕಿ ನಮ್ಮ ತಂದೆಯವ್ರಿಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ. ನಾವು ಇರಲಿಲ್ಲ ಸರ್, ನಾವು ಇದ್ದರೆ ಇದು ಮಾಡೋಕೆ. ಈಗ ಎಲ್ಲಿ ವಾಸ ಮಾಡ್ತಾ ಇದ್ದೀರಿ ನೀವು? ಇಲ್ಲೇ ಶೆಡ್ ಮಾಡೋದು ಸರ್, ಶೆಡ್ ಮಾಡ್ತಾ ವಾಸ ಮಾಡ್ತಾಯಿದ್ವಿ. ಇನ್ನು ಅಲ್ಲಿ ಬೇಗ ಲಾಕ್ ಮಾಡಿರಲ್ಲ 6 ತಿಂಗಳಿಂದ ಇಲ್ಲೇ ಆಗಲ್ದ ಇಲ್ಲೇ ವಾಸ ಮಾಡ್ತಾಯಿದ್ವಿ. ಎಷ್ಟು ಜನ ಇದ್ದೀರಾ ಸ್ವಾಮಿ? ಇದು 9 ಜನ ಇದೀವಿ. 9 ಜನ ಇದೆ ಶೆಡ್. ಹೌದು. ನಾವೆಲ್ಲ ಇಲ್ಲಿ ಮನಿಕೆ ನೈಟ್ ಇಲ್ಲಿ ಮಲ್ಕೊಂಡು ಹೋಗ್ತೀವಿ. ಲೇಡೀಸ್ ಎಲ್ಲ ಇಲ್ಲಿ ಮಲ್ಕಿದ್ದಾರೆ. ಅಮ್ಮ ಹೇಳಿ, ಏನಾಯ್ತು? ನಮಗೆ ತುಂಬಾ ಪ್ರಾಬ್ಲಮ್ ಆಯ್ತು. ಹೊರಗಡೆ ತಂದು ಹಾಕ್ಬಿಟ್ರು. ಮಗ ಬಾಣ್ತಿ ಕರ್ಕೊಂಬಂದ್ಬಿಟ್ಟು ಹೊರಗಡೆ ತಂದೆಲ್ಲ ಇಲ್ಚಿ ಕಡೆಗೆ ಹಾಕಿದ್ರ. ತಂದು ಹಾಕಿದ್ರು, ನಾವೇನ್ ಮಾಡ್ದೋ ಇಲ್ಲ ಬಂದು ತಂದ್ಬಿಟ್ಟು ಇಲ್ಲಿ ಹಾಕಿ ಗುಡ್ಸ್ಲು ಕಟ್ಕೊಂಡು. ಮಳೆ ಬರ್ತೈತೆ, ಬಾಣ್ತಿ ಬೇರೆ ಏನ್ ಮಾಡ್ತೀಯಪ್ಪ, ಆಗ್ಲಿಲ್ಲ ನಮ್ಗೆ. ಮಳೆ ಬರ್ತೈತೆ ಏನ್ ಮಾಡೋದು ಅಂತ ಸುರ್ಲಿ ಕಟ್ಕೊಂಡು ಇಲ್ಲಿ ಮಗ ಕರ್ಕೊಂಬಂದು ಆಮೇಲೆ ಅವ್ರ ಯಜಮಾನ್ರ ಮನೆಗೆ ಕಳ್ಸ್ಕೊಟ್ಮೇಲೆ ತಿರ್ಗಾ ಮತ್ತೆ ನಮ್ಗೆ ಆಗಲ್ಲ ಕಣವ, ಇಲ್ಲಿ ಇದು ಮಾಡಕ್ಕಾಗಲ್ಲ, ಬೇಡ ಹೋಗವ ಅಂತ ಕಳ್ಸ್ಬಿಟ್ಟವ್ರು. ಟೈಮ್ ಕೇಳಿದ್ರ? ನಾವಿಷ್ಟು ಅಲ್ಲ ಕಾಲಾವಕಾಶ ಕೇಳಿದ್ರ? ಇಲ್ಲ, ಆಗ್ಲೇಬೇಕು, ನಮಗೆ ಕಟ್ಟಲೇಬೇಕು ನೀವು ಅಂತೇಳಿ ತೆಗ್ದಲ್ಲ ಈಚೆ ಕಡೆಗೆ ನೂಕಿಬಿಟ್ಟು ನಾವು ಇದು ಮಾಡಿ ನಾವೇ ಮಾಡಕ್ಕ ನಮಗೆ ಗೊತ್ತಾ? ನಮಗೆ ಯಾರು ಇರ್ಲಿಲ್ಲ, ಗಂಡಸ್ಗಳು ಯಾರು ಇರ್ಲಿಲ್ಲ, ಮಕ್ಳು ಇರ್ಲಿಲ್ಲ, ಅವರು ಇರ್ಲಿಲ್ಲ, ಗೌಡ್ರು ಇರ್ಲಿಲ್ಲ. ಗೌಡ್ರೆಲ್ಲ ಹೋಯ್ದ್ರು, ಬಂದ್ಬಿಟ್ಟು ಹೇಳಿದ್ರು, ತಡ ಹಾಕಿದ್ರು ಬಿಡ್ಲಿಲ್ಲ. ಕಟ್ಕೊಂಡು ಬಾಗ್ಲ ಹಾಕೊಂಡು ಹೋಗ್ಬಿಟ್ರು. ಕೊನೆಗೆ ಬಂದ್ರು, ಹೊಲ್ದತ್ರಕ್ಕೆ ಹೋಯ್ದ್ರು. ಬಂದು ಬೇಡ ಸಾ ಅಂತಂದ್ರು. ರೆಡಿ ಮಾಡ್ರು, ಬಾಂಟಿದ್ದಾಳೆ ಮನೇಲಿ, ಒಂದು ಕಾಲ ಅವಕಾಶ ಕೊಡಿ ನಮಗೆ ಅಂತ ಕೇಳೋದಕ್ಕೆ ಅವರು ಹಿಂಸೆ ಮಾಡಿದ್ರು. ಏನ್ ಮಾಡ್ರು ಬಿಡ್ಲಿಲ್ಲ. ತೊಳ್ಕೊಂಡ್ ಬಂದ್ಬಿಟ್ಟು ಆಗ ಪಾತ್ರೆ ಪಡಿ ತಗೊಂಡು ಕಡೆಗೆ ಹೊರಗಡೆಗೆ ಹಾಕೊಂಡ್ಬಿಟ್ಟು ಬಂದು ಹೊರಗಡೆ ಬಂದು ಗುಡ್ಸಲಿದ್ದೀವಿ. ಸುಮಾರು ನಮ್ಗೆ ಎಷ್ಟು ಎಲ್ಲ ತೊಂದರೆ ಆಗಿತ್ತು ನಮಗೆ. ಒಂದೊಂದು ಆಸ್ಪತ್ರೆ ಕರ್ಕೊಂಡು ಪೇಷಂಟ್ ಇಲ್ಲಿಗೆ ಹಾಕಿ ಮಂಕೊಂಡ್ರೆ, ಇಲ್ಲಿ ಕಡೆ ಮಂಕೊಂಡ್ರೆ ಕೆಳಗೆ ಮಂಕೊಂಡ್ರೆ ಮೇಲೆ ಮಂಕೊಂಡು ಮಗ ಮಂಕೊಳಕ್ಕಾಗುತ್ತೆ. ಮಕ್ಳುಗಳಿದ್ದಾವೆ, ಹೆಣ್ಮಕ್ಳು ಇಟ್ಕೊಂಡಿವಿ ಸರ್, ನಾವ್ ಏನ್ ಮಾಡೋದು? ಇಂಥ ಪ್ರಾಬ್ಲಮ್ ಇದೆ, ನಾವ್ ಏನ್ ಮಾಡಕ್ಕಾಗತ್ತೆ? ಮಕ್ಳು ಮರಿ ಕಟ್ಕೊಂಡು ಊಟ ಕೂತ್ಕೊಂಡು ಸಹ ಮನೇಲಿ ಬರೀ ಮಳೆ ಗಾಳಿ ಬೀಳುತ್ತೆ. ಆಧಾರ್ ಹೌಸಿಂಗ್ ಫೈನಾನ್ಸ್ ಅಲ್ಲಿ ನಾವು 9 ಲಕ್ಷ ಹಣವನ್ನು ತಗೊಂಡಿದ್ವಿ. ಆದ್ರೆ ಗೃಹ ಪ್ರವೇಶಕ್ಕಿಂತ ಮುಂಚೆ ನಮಗೆ ಆಧಾರ್ ಹೌಸಿಂಗ್ ಫೈನಾನ್ಸ್ ಅವ್ರ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ನಾವು ಸುಮಾರು 9 ಜನ ಇದೀವಿ. ಇದೇ ಏನು ಟೆಂಟ್ ಅಲ್ಲಿ ಅಂದ್ರೆ ಶೆಡ್ ಅಲ್ಲಿ ಜೀವನ ಸಾಗಿಸ್ತಾ ಇದೀವಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು, ನಮಗೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು. ನಮ್ಮನ್ನ ಮನೆ ಏನು ಬೀಗ ಹಾಕೊಂಡು ಹೋಗಿದ್ದಾರೆ ಅದನ್ನ ಓಪನ್ ಮಾಡಿಸ್ಕೊಡ್ಬೇಕು ಅಂತ ಆಗ್ರಹ ಪಡಿಸ್ತಾರಂತ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.